ಅವರು ಕರ್ನಾಟಕದ ಸಚಿವರಾಗಿರುವರು. ಅವರ ಬಳಿ ಭತ್ತೆ, ಸಕ್ಕರೆ ಬೆಲೆ ಮತ್ತು ಕೃಷಿ ಮಾರುಕಟ್ಟೆ ಜಾರ್ಪಣೆಗಳ ಹೊಣೆ ಇದೆ. ಅವರು ಹಾವೇರಿ ಜಿಲ್ಲೆಯಿಂದ ಬರುತ್ತಾರೆ ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿ ರೈತರ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುತ್ತಾರೆ. ಅವರು ಸರಳ ಮತ್ತು ಜನಬಂಧು ನಾಯಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇದು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಅನೇಕ ಭಾಷೆಗಳಲ್ಲಿ ಮಾತಾಡುತ್ತೆ. ಒಂದು ಉದಾಹರಣೆಗೆ, ಶಿವಣ್ಣನವರು ಮಾಜಿ ಸಚಿವರು, ಹಾಲಿ ಶಾಸಕರು, ಇವರ ಬಗ್ಗೆ ತಿಳಿಸಿಕೊಡಿ. ಶಿವಾನಂದ ಪಾಟೀಲ್ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರು, ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಸ್ವಲ್ಪ ಇದು ಬಹಳ ಸೆನ್ಸಿಟಿವ್ ಐತಿ. ಗಲಾಟೆ ಮಾಡಿದ್ರೆ ಅದನ್ನ ತಗೊಂಡು ಅರ್ಥ ಉತ್ತರ ಮಾಡಕ್ ಚಲೋ ಮಾಡ್ತಾರೆ. ದಯವಿಟ್ಟು ಯಾರು ನಡು ಮಾತಾಡಬೇಡಿ. ಹಾವೇರಿ ಜಿಲ್ಲೆಯಲ್ಲಿ ಪ್ರಾಮುಖ್ಯ ನಾಯಕ